ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ದಕ್ಕಿದ್ದ ಹಾಗೆ ಧೈರ್ಯ ಬಂದ್ಬಿಡುತ್ತೆ ಸರ್. ಅಂಗಡಿಯವರು, ಮಾಲ್ನವರು ರಾತ್ರಿ ಬೀಗ ಹಾಕೊಂಡು ನಿಶ್ಚಿಂತೆಯಿಂದ ಮನೆಗೆ ಹೋಗ್ತಾರೆ ಅಂತಂದ್ರೆ ಅದಕ್ಕೆ ಕಾರಣನೇ ಪೊಲೀಸ್ ಮೇಲಿರೋ ನಂಬಿಕೆ ಸರ್. ಅಲ್ಲಿರೋ ಅಧಿಕಾರಿಗಳು ನಿಯತ್ತಾಗಿದ್ರೆ ಜನಕ್ಕಿನ್ನೇನು ಬೇಕಾಗಿಲ್ಲ ಸರ್. ಆದರೆ ಈ ರಾಣಾ ಥರ ಒಂದು ಕೆಟ್ಟ ಹುಳ ಇದ್ರೂ ಜನ ನಂಬಿಕೆನ ಕಳ್ಕೊಂಡ್ಬಿಡ್ತಾರೆ ಸರ್. ದಯವಿಟ್ಟು ನಮ್ಮ ನಂಬಿಕೆನ ಉಳಿಸ್ಕೊಡಿ ಸರ್. ನಮ್ಮ ಊರಿಗೆ ಮತ್ತೆ ಇನ್ಸ್ಪೆಕ್ಟರ್ ಮೋಹನ್ ಅವ್ರನ್ನ ಕಳಿಸ್ಕೊಡಿ. ಇದರಿಂದ ನಮಗೆ ತುಂಬ ಉಪಕಾರ ಆಗುತ್ತೆ. ಡೋಂಟ್ ವರಿ, ಎಲ್ಲ ವ್ಯವಸ್ಥೆನೂ ನಾನು ಮಾಡಿಕೊಡ್ತೀನಿ. ಧೈರ್ಯವಾಗಿರಿ. ಸತ್ಯಮೂರ್ತಿ ಅವರೇ, ಬರ್ತೀನಿ ಸರ್. ರಾಣ ಸ್ವಲ್ಪ ಕಂಟ್ರೋಲ್ನಲ್ಲಿದ್ದಿದ್ರೆ ಈಗ ಆಗ್ತಾ ಇರಲಿಲ್ಲ. ಆ ಸೂರ್ಯನ ಕೋಪ ಸಿಕ್ಕಾಬಟ್ಟೆ ಪೀಕ್ನಲ್ಲಿತ್ತು. ಅಂಥದ್ರಲ್ಲಿ ಈ ರಾಣ ಸತ್ಯಮೂರ್ತಿ ಮೇಲೆ ಕೈ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟ. ರಾಣ ಥರ 1000 ಜನ ಸಿಗ್ತಾರೆ, ಆದರೆ ಅಂಥವ್ರನ್ನ ಉಪಯೋಗಿಸ್ಕೊಳ್ಳೋಂಥ ತಲೆ ನಮಗಿರಬೇಕು ಅಷ್ಟೇ. ಮೊದಲೇ ಅವನ ಅರೆ ಹುಚ್ಚ. ಸಮಯ ಸಂದರ್ಭ ಅರ್ಥ ಮಾಡಿಕೊಂಡು ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿದ್ದಿದ್ರೆ ಬೇರೆ ಥರನೇ ನಿಭಾಯಿಸ್ಬೋದಾಗಿತ್ತು. ಇಲ್ಲ ಸರ್, ರಾಣ ಅವನ ಪಾಡಿಗೆ ಅವನು ಕೆಲಸ ಮಾಡ್ತಾ ಇದ್ದ. ನಾವು ಅವರಿಗೆ ಎಲ್ಲ ಇನ್ಫಾರ್ಮೇಶನ್ನೂ ಕೊಟ್ಟಿದ್ವಿ. ಆದ್ರೆ ಆ ಗುಡಿ ಗಂಗಾಧರ್ ಬಗ್ಗೆ ಹೇಳೋದನ್ನ ಮರ್ತ್ಬಿಟ್ವಿ. ಅದೇ ನಮ್ಮ ಕಡೆಯಿಂದ ಆಗಿರೋ ದೊಡ್ಡ ತಪ್ಪು. ಮೊದಲು ಅವನ್ನ ಮುಗಿಸ್ಬೇಕು. ನಿನಗಿನ್ನೂ ಅನುಭವ ಸಾಲದು ರಘುವೀರ್. ನಾವು ಅವನ್ನ ಮಟ್ಟ ಹಾಕಕ್ಕೆ ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ನೀನಾಗ್ಲಿ ನಿಮ್ಮಪ್ಪ ಆಗ್ಲಿ ಅವನ ಸಹವಾಸಕ್ಕೆ ಹೋಗ್ಬೇಡಿ. ಅವನ ನೆಟ್ವರ್ಕ್ ಎಲ್ಲೆಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದೊಂಥರ ಕರೆಂಟ್ ಇದ್ದ ಹಾಗೆ, ಕಣ್ಣು ಕಾಣಿಸಲ್ಲ, ಅದರ ಶಾಕ್ ಹೊಡೆಯುತ್ತೆ. ಈಗ ಮುಂದೆ ಏನ್ ಮಾಡಬೇಕು? ಮತ್ತೆ ಈ ಕೇಸ್ ಇನ್ವೆಸ್ಟಿಗೇಷನ್ಗೋಸ್ಕರ ಡಿಪಾರ್ಟ್ಮೆಂಟ್ ಅವರು ಮತ್ತೆ ಮೋಹನ್ನ ಕರೆಸ್ತಾ ಇದ್ದಾರೆ. ನಾನೇನ್ ಆಗ್ಬಾರ್ದು ಅನ್ಕೊಂಡಿದ್ನೋ ಈಗ ಅದೇ ಆಗ್ತಾ ಇದೆ. ಇದ್ದಿದ್ದೊಂದು ಅವಕಾಶ, ಅದು ನಮ್ಮ ಕೈ ತಪ್ಪೋಯ್ತು. ಈಗ ಈ ಒಂದು ಘಟನೆಯಿಂದ ಈ ಕೇಸು ತುಂಬಾ ಸ್ಟ್ರಾಂಗ್ ಆಗುತ್ತೆ. ಗರುಡ, ಹೇಳಿ ಯಜಮಾನ್ರ. ಆವತ್ತು ನಮ್ಮ ಹುಡುಗರು ಯಾರ್ಯಾರು ಕಾಳಿ ಬೆಟ್ಟಕ್ಕೆ ಹೋಗಿದ್ರೋ ಅವ್ರು ಯಾರು ಇಲ್ಲಿರೋದು ಬೇಡ. ಎಲ್ರನ್ನೂ ಈ ಊರಿಂದ ಇಮಿಡಿಯೇಟ್ ಆಗಿ ಖಾಲಿ ಮಾಡಿಸು. ಸರಿ ಯಜಮಾನ್ರ. ಸರ್, ಇವಾಗ ನನಗೆ ಉಳಿದಿರೋದು 2 ದಾರಿ. ಒಂದು, ನಾನು ಈ ಊರ್ ಬಿಟ್ಟು ಹೋಗ್ಬೇಕು, ಇಲ್ಲ ಆ ಸೂರ್ಯನ ಮುಗಿಸ್ಬೇಕು. ಸಿಕ್ಕಾಕೊಳ್ಳೋರ್ಗೂ ನಾವು ಸೋಲನ್ನು ಒಪ್ಕೊಳ್ಬಾರ್ದು ರಘುವೀರ್. ಈಗ ನೀನೇನು ಮಾಡಿದ್ರು ಅದು ಎಲ್ರ ಗಮನಕ್ಕೂ ಬರುತ್ತೆ. ನಮ್ಮಾಗೆ ನಾವು ಸುಳಿವು ಕೊಟ್ಟು ಕೆಲಸ ಕೆಡಿಸ್ಕೋಬಾರ್ದು. ಮೊದಲು ನೀನು ಹೇಗೆ ನಾರ್ಮಲ್ ಆಗಿದ್ಯೋ
ಹಾಗೆ ಈಗಲೂ ನಾರ್ಮಲ್ ಆಗೇ ಇದ್ಬಿಡು. ಅದೇ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಗರುಡ, ನಾನು ಹೇಳಿದ ಕೆಲಸ ಮಾಡು. ಹೇಳಿ ಬಾಸ್. ಓಕೆ ಬಾಸ್. ಏನ್ ನಡೀತಾ ಇದೆ ಇಲ್ಲಿ? ಬೇಡ ಸೂರ್ಯ ಅವ್ರೆ. ಸೂರ್ಯ ಅವರೇ, ಸಮಾಧಾನ ಮಾಡ್ಕೊಳ್ಳಿ. DCP ಸಾಹೇಬ್ರು ಅಡ್ಡ ಬರದೆ ಹೋಗಿದ್ದಿದ್ರೆ ಆ ರಾಣನ ಕತೆ ಮುಗ್ದೇ ಹೋಗಿರ್ತಿತ್ತು. ನನಗೆ ಬರ್ತಾ ಇರೋ ಕೋಪಕ್ಕೆ ಅವನನ್ನಲ್ಲೇ ತುಳಿದು ಸಾಯಿಸ್ಬಿಡ್ಬೇಕು ಅಂತ ಅನಿಸ್ತಿತ್ತು. ನಾಗೇಂದ್ರಣ್ಣ ಅವನು ಎಂಜಲ್ ನಾಯಿ. ನಾವು ಹೊಡೆದಿರೋ ಹೊಡೆತಕ್ಕೆ ಇನ್ನೆಲ್ಲೇ ಬಾಲ ಬಿಚ್ಚಬೇಕು ಅಂದ್ರು 100 ಸಲ ಯೋಚನೆ ಮಾಡ್ತಾನೆ ಅವನು. ನೀನೇನು ಅನ್ಕೋಬೇಡಪ್ಪ ಸೂರ್ಯ. ಈ ಹೊಡೆದಾಟ, ಗಲಾಟೆ, ಅವಮಾನ ಇದನ್ನೆಲ್ಲ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದವನು. ಅಲ್ಲಾಗಿದ್ದ ಅವಮಾನಕ್ಕಿಂತ ಸುರಭಿ ನಮಗೆ ಸಿಕ್ಲಿಲ್ವಲ್ಲ ಅನ್ನೋ ಬೇಜಾರು ನನ್ನನ್ನು ತುಂಬಾ ಕಾಡ್ತಾ ಇದೆ. ಮೊದಲು ಊರಿನ ವಿಚಾರಕ್ಕೆ ಸಮಸ್ಯೆ ಮಾಡ್ತಾ ಇದ್ರು, ಈಗ ಇಡೀ ಕುಟುಂಬಕ್ಕೆ ಸಮಸ್ಯೆ ಆಗ್ತಾ ಇದೆ. ಈ ರೀತಿ ಯಾರಾದರೂ ಚಿತ್ರಹಿಂಸೆ ಕೊಡ್ತಾರಾ ತಾತ? ಅಲ್ಲ, ಹೊಸ ಇನ್ಸ್ಪೆಕ್ಟರ್ನ ಕರ್ಕೊಂಡು ಬಂದು ಈ ರೀತಿ ದಾರಿ ತಪ್ಪಿಸ್ತಿದ್ದಾರೆ ಅಂದ್ರೆ ಇದರಿಂದ ಯಾರಿಗೂ ಲಾಭ ಆಗ್ತಿರ್ಬೇಕಲ್ವಾ? ಯಾರಿಗೆ ಲಾಭನೋ ಯಾರಿಗೆ ನಷ್ಟನೋ ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಸುರಭಿ ಅಂತೂ ಆಪತ್ತಲ್ಲಿದ್ದಾಳೆ ಅಂತ ಅರ್ಥ. ರೀ, ಬೇಗ ಅವಳನ್ನ ಹುಡ್ಕೋ ಪ್ರಯತ್ನ ಮಾಡಿಸಿ. ನಾವಿಲ್ಲಿ ಯಾವ ಅಡ್ಡಿ ಆತಂಕನೂ ಇಲ್ಲದೆ ಆರಾಮಾಗಿದ್ದೀವಿ. ಅಂಥದ್ರಲ್ಲಿ ನಮಗೆ ಇಷ್ಟೊಂದು ತೊಂದರೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಅವಳು ಒಬ್ಳೇ ಇದ್ದಾಳೆ ಕಾಡಲ್ಲಿ. ಅವಳಿಗೆ ಇನ್ನೆಷ್ಟು ತೊಂದರೆ ಆಗ್ಬೇಡ. ಅಂಥದ್ರಲ್ಲಿ